ಗುತ್ತಿದಾರರು ಸರ್ವರ್ ವರ್ಕ್ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಶೀಟಲ್ಲಿ ಬರ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಅಪ್ಲೋಡ್ ಮಾಡ್ತೀವಿ ಸರ್ ನಾವು ಅಂತ. ಅದಕ್ಕೆ ನಾವು ಅಲ್ಲಿ ಕೇಳಿದಾಗ ಇಲ್ಲ ಸರ್ ಏನು ಮಾಡೋಕ್ಕಲ್ಲ ಅಂತ ಹೋಗ್ತಾ ಇದ್ದಾರೆ. ಅದನ್ನು ಸ್ವಲ್ಪ ಹೋಗಿ ಎಲ್ಲ ಒಂದ್ ಕಡೆ ನೀವು ಅದನ್ನು ಗುರುತಿಸಿದ್ರೆ ಅಥವಾ ಅಧಿಕಾರಿಗಳು ಅದನ್ನ ಗಮನಿಸಿದ್ರೆ ಒಳ್ಳೇದು ಅನ್ಕೋತೀನಿ. ಅಲ್ಲೇ ಅಪ್ಲೋಡ್ ಮಾಡಲ್ಲ, ಒಂದ್ಸರಿ ತಗೊಂಡು ಕೆಲಸ ಮಾಡಲ್ಲ, ಒಂದು ಅರ್ಧ ಗಂಟೆ ಕುಂತಿರ್ತಾರೆ, ಆಗಲ್ಲ ಅಂತ ಹೇಳಿ ಶೀಟಿಗೆ ಬರ್ಕೊಂಡು ಸೈನ್ ತಗೊಂಡು ಹೋಗ್ತಾ ಇದ್ದಾರೆ. ಅದೊಂದು ಕನ್ಫ್ಯೂಷನ್ ಇದೆ. ಅದು ದಯಮಾಡಿ ತಾವು ಅವರ ಕಡೆ ಒಂದು ಅಟೆನ್ಷನ್ ಕೊಟ್ಕೊಳ್ಳೋದು ಮತ್ತು ಮಾಡ್ತಕ್ಕಂಥ ಗಂಟೆದಾರರು ತಾಳ್ಮೆಯಿಂದ ಎಲ್ಲಾ ಮನೆಗೆ ಹೋದಾಗ ಒಂದು ಅರ್ಧ ಗಂಟೆ ಆಗಿ 1 ಗಂಟೆ ಆಗಿ ಕುಂತಿದ್ದು ಮಾಡುವಂತ ಒಂದು ಔದಾರ್ಯ ತೋರ್ಬೇಕಾಗುತ್ತೆ. ಅವರು ಇಲ್ಲಿ ಅವರು ಇದೊಂದು ದೊಡ್ಡ ಕಾರ್ಯ ಆಗಿರೋ ಕಾರಣ ಎಲ್ಲೋ ತಪ್ಪು ಹೊರಗೆ ಹೋಗ್ಬಿಡುತ್ತೆ ಅಥವಾ ಸರಿಯಾಗಿ ಫೀಡ್ ಮಾಡದೆ ಸರಿಯಾದ ಸಂಖ್ಯೆ ಸಿಗದೆ ಹೋಗ್ಬೋದೇನೋ ಅಂತ ನನಗೆ ಅನಿಸ್ತು. ನಮ್ಮ ಮನೆಗೆ ಬಂದಾಗಲೂ ಅದೊಂದು ಮಾಡಿದ್ರು, ಸರ್ ಆಮೇಲೆ ಮಾಡ್ತೀವಿ, ಆಗ್ತಾ ಇಲ್ಲ, ಅಪ್ಲೋಡ್ ಆಗ್ತಾ ಇಲ್ಲ ಅಂತ. ದಯಮಾಡಿ ಒಂದು ನೋಟ್ ಮಾಡಿ ಪ್ಲೀಸ್. ಹೇಳ್ತೀರಿ ಅರ್ಧ ಗಂಟೆ ಕೂತು ಇದು ಮಾಡ್ಬೇಕಂತ ಕೊಟ್ಟಿರೋದು ಮನೆ ಗಣತಿ ಕೊಟ್ಟಿರೋದು ಸಮಯ ಅವಕಾಶ ತುಂಬಾ ಕಡಿಮೆ ಇದೆ. ಅದರಲ್ಲಿ ನಗರ ಪ್ರದೇಶದ ಹತ್ತತ್ರ ಮನೆ ಸಿಗ್ತದೆ. ಗ್ರಾಮಾಂತರ ಪ್ರದೇಶಕ್ಕೆ ಹೋದ್ರೆ ಒಂದು ಊರಿಗೆ ಹೋಗಕ್ಕೆ ಅರ್ಧ ಗಂಟೆ ಬೇಕಾಗುತ್ತೆ. ಈ ಟೈಮ್ ನೀವ್ಯಾಕೆ ಮಾಡ್ತಿದ್ರೆ ನೀವೆಲ್ಲ ಹೌದು. ಈಗಿನ ಸಮಯ ಪ್ರತಿ ಮನೆಗೂ ಒಂದು ಯಾವ ಮನೆಗೆ ಯಾವ ಊರಲ್ಲಿ ಯಾವ ಜಾತಿ ಇರುತ್ತೆ ನಾವು ಈಗ ಅದನ್ನ ಒತ್ತಾಯ ಮಾಡಿದ್ವಿ, ಡಿ ಸಿ ಸಾಹೇಬ್ ಕೂಡ ಮಾಡೋ ಅನ್ಕೊಂಡಿದ್ದೀವಿ. ಅಲ್ಲಿ ಏನಾಗುತ್ತೆ ಅಂದ್ರೆ ಟೈಮ್ ತಗೊಳ್ಳೋಕೆ ಸಹಜವಾಗಿ ಅಪ್ಲೋಡ್ ಆಗಲ್ಲ, ಎಲ್ಲ ಮಾಡಾದ್ರೂ ಹಾಗೆ ಸ್ಟಾಪ್ ಆಗುತ್ತೆ. ಅವ್ರಿಗೂ ತೊಂದರೆ ಇದೆ ನಿಜವಾಗಿ. ಅದನ್ನ ಸಮಯ ಹೆಚ್ಚು ಮಾಡಬೇಕು, ಇಲ್ಲ ಮಾಡುವಂತವ್ರು ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು. ಎರಡೂ ಕಾರ್ಯ ಇದೆ. ಅದನ್ನ ನಾವು ಅಧಿಕಾರಿಗಳು ಒತ್ತಾಯ ಮಾಡ್ತೀವಿ ಸರ್, ತಾವು ದಯಮಾಡಿ ಅದಕ್ಕೆ ಒಳ ಮೀಸಲಾತಿ ಬಗ್ಗೆ ಸರ್ವೆ ಮಾಡ್ಲಿಕ್ಕೆ ಮನೆಗೆ ಸಿಬ್ಬಂದಿಯನ್ನು ಕಳಿಸ್ತಾ ಇದ್ದಾರೆ. ಅದರಲ್ಲಿ 3 ಹಂತ ಇದೆ. ಒಂದು ಮನೆಗೆ ಭೇಟಿ ನೀಡೋದು, ಇನ್ನೊಂದು ಆನ್ಲೈನ್ ಭೇಟಿ ಮಾಡೋದು, ಇನ್ನೊಂದು ಬೂತ್ ವೈಸ್ ಮಾಡೋದು. ಈ 3 ಹಂತದ ಭೇಟಿ ಇದೆ. ಈ 3 ಹಂತದಲ್ಲಿ ಸಂಬಂಧಪಟ್ಟ ಯಾರು ಮೀಸಲಾತಿಗೆ ಒಳಪಟ್ಟಿರ್ತಾರೋ ಆ ಜನಗಳು ಆ 3 ಹಂತದಲ್ಲಿ ತಮ್ಮ ಮಾಹಿತಿಯನ್ನು ನೀಡಬಹುದಾಗಿರುತ್ತೆ. ಇನ್ನೊಂದು ಏನಪ್ಪಾ ಅಂತ ಅಂದ್ರೆ ಮನೆಗೆ ಭೇಟಿ ನೀಡಿದಂತ ಸಿಬ್ಬಂದಿಯವರು ನಮಗೆ ತಿಳಿದು ಬಂದ ಮಟ್ಟಿಗೆ ಸರ್ವರ್ ಸ್ವಲ್ಪ ವ್ಯತ್ಯಾಸ ಆಗಿದೆ, ಇನ್ನೊಂದು ದಿವಸ ಬರ್ತೀವಿ, ಇವತ್ತು ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂತ ಮಾಹಿತಿ ಎಲ್ಲ ನಮಗೆ ಬಂದಿದೆ ಸರ್. ದಯಮಾಡಿ ತಾವುಗಳೆಲ್ಲರೂ ಅದರ ಬಗ್ಗೆ ಒಂದು ನಿರ್ದೇಶನ ನೀಡಿ ಅಧಿಕಾರಿಗಳ ಹಂತದಲ್ಲಿ ಎಚ್ಚೆತ್ತುಕೊಂಡು ಆ ಬಗ್ಗೆ ತಾವೆಲ್ಲ ವರದಿಯನ್ನು ಕೊಡ್ತೀರಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ. ಮತ್ತೆ ಇದರಲ್ಲಿ 2 ಅಂಶಗಳಿದಾವೆ. ಒಂದು, ಆಯಾ ಜಾತಿಗೆ ಸಂಬಂಧಪಟ್ಟಂತ ಮನೆಗೆ ಹೋದಾಗ ಆಯಾ ಜಾತಿಗೆ ಸಂಬಂಧಪಟ್ಟಂತವರು ಸುಳ್ಳು ಹೇಳದೇನೆ ಆ ಮೂಲ ಜಾತಿಯನ್ನು ಹೇಳ್ಕೊಳ್ಳುವಂತ ಒಂದು ವಿಚಾರ. ಈಗ ಆದಿ ಕರ್ನಾಟಕ ಅಂತ ಇರುತ್ತೆ. ಆದಿ ಕರ್ನಾಟಕ ಅಂದ್ರೆ ಮಲಯ ಅಂತ ಬರುತ್ತೆ, ಆದಿ ದ್ರಾವಿಡ ಅಂತ ಇರುತ್ತೆ, ಆದಿ ದ್ರಾವಿಡ ಅಂದ್ರೆ ಮಾಲಿಗ ಅಂತ ಬರುತ್ತೆ. ಅವರು ಯಾವ ಬೇಸರವನ್ನು ಮಾಡಿಕೊಳ್ತಾನೆ ಸರಿಯಾದ ನಿಖರವಾದ ಮಾಹಿತಿಯನ್ನು ಕೊಡ್ಬೇಕು ಅಂತ ನನ್ನ ಜನತೆಯಲ್ಲಿ ನಾನು ಹೇಳ್ಕೊತಾ ಇದ್ದೀನಿ. ಮತ್ತೆ ಇದರಲ್ಲಿ 101 ಜಾತಿ ಇದೆ. ಸಂವಿಧಾನದ 341 ಪ್ರಕಾರ 101 ಜಾತಿ ಆದಿ ಕರ್ನಾಟಕ ಆದಿ ದ್ರಾವಿಡಕ್ಕೆ ಸೇರಿದೆ. ಪರಿಶಿಷ್ಟ ಜಾತಿಗೆ ಸೇರಿ 101 ಜಾತಿಗಳು. ಆ 101 ಜಾತಿಗಳನ್ನು ಕೂಡ ಅವರವ್ರ ಮನೆಗೆ ಹೋದಾಗ ಅವರವರ ಮೂಲ ಜಾತಿಯನ್ನೇ ಕೇಳ್ಕೋಬೇಕು ಅಂತ ನಾವು ಹೇಳ್ಕೋಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದೀವಿ ಸರ್. ಮತ್ತೆ ಈ ಬಗ್ಗೆ ಪ್ರಚಾರ ಮಾಡ್ಲಿಕ್ಕೆ ನಮ್ಮಲ್ಲಿ 400 ಜನ ಮೆಂಬರ್ಸ್ ಇದ್ದಾರೆ ನಮ್ಮ ಸಂಘದಿಂದವ. 400 ಜನ ಮೆಂಬರ್ಸ್ ಕೂಡ ಕಾರ್ಯಮುಕ್ತರಾಗಿದ್ದಾರೆ ಸರ್ ಈ ಇದರಲ್ಲಿ. ಹಾಗಾಗಿ ನಿಮ್ಮ ಮೂಲಕ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ, ನೀವು ಈ ಬಗ್ಗೆ ಯಾವ ವ್ಯತ್ಯಾಸವಾಗದಂಗೆ ಕಾರ್ಯ ಯಾರು ನಿರ್ವಹಿಸ್ತಾರೋ ಅವರಿಗೆ ನೀವು ಇದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂಡು ಈ ಸರ್ಕಾರದ ಬಹಳ ಮುಖ್ಯವಾದ ಒಂದು ಕಾರ್ಯಕ್ರಮದಲ್ಲಿ ಇದರ ಉದ್ದೇಶ ಜಾರಿಯಾಗಬೇಕಾದ್ರೆ ನಿಖರವಾದ ಜಾತಿ ಅಂಕಿಅಂಶಗಳು ಸರ್ಕಾರಕ್ಕೆ ಅಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಪರಿಶಿಷ್ಟ ಜಾತಿಯ ಸಮುದಾಯದವರು ಅವರ ಮೂಲ ಜಾತಿಯನ್ನ ಸಮೀಕ್ಷೆಯಲ್ಲಿ ನಮೂದಿಸುವ ಮುಖಾಂತರ ಈ ಸಮೀಕ್ಷೆ ಯಶಸ್ವಿ ಆಗೋದಕ್ಕೆ ಸಮುದಾಯದವರು ಮತ್ತೆ ಅವರ ಅನುಕೂಲಕ್ಕಾಗಿಯೂ ಕೂಡ ಎಲ್ಲರೂ ಒಳಗೊಳ್ಳುವ ಮುಖಾಂತರ ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಆಗುವ ಹಾಗೆ ಸಹಕಾರ ಮಾಡಬೇಕಾಗಿರೋದ್ರಿಂದ ಇದು ಎಲ್ಲರ ಪ್ರಯತ್ನವೂ ಅಗತ್ಯವಾಗಿದೆ. ಇದರ ಉದ್ದೇಶ ಬೇರೆ ಏನೂ ಇಲ್ಲ. ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ 101 ಜಾತಿಗಳಲ್ಲಿ ಎಕೆ ಎಡಿ ಎ ಅಂತಕ್ಕಂಥ 3 ಏನಿದೆ ಅದು
ಜಾತಿಗಳ ಗುಂಪಿನ ಹೆಸರಾಗಿದೆ, ಅದು ಮೂಲ ಜಾತಿ ಅಲ್ಲ. ಈ ಒಂದು ಕನ್ಫ್ಯೂಷನ್ ಸರಿಪಡಿಸೋದಕ್ಕೋಸ್ಕರವೇ ಈ ಸಮೀಕ್ಷೆ ನಡೀತಾ ಇರೋದು. ಹಾಗಾಗಿ ಬಂಧುಗಳೇ, ಯಾರು ಪರಿಶಿಷ್ಟ ಜಾತಿಗೆ ಒಳಪಟ್ಟಂತಹ ಸಮುದಾಯದವರು ಇದ್ದಾರೆ, ಅವರು ಅವರದೇ ಆದ ಮೂಲ ಜಾತಿಯ ಹೊಲೆಯ ಇದ್ದರೆ ಹೊಲೆಯ, ಮಾದಿಗ ಇದ್ದರೆ ಮಾದಿಗ, ಗೋವಿ ಇದ್ದರೆ ಗೋವಿ, ಕೊರಚ ಇದ್ದರೆ ಕೊರಚ, ಈ ರೀತಿ ಅವರ ಒಂದು ಮೂಲ ಜಾತಿಯನ್ನ ಹೆಸರನ್ನ ಹೇಳೋದ್ರ ಮುಖಾಂತರ ಈ ಸಮೀಕ್ಷೆಯನ್ನು ಸರಿಯಾದ ರೀತಿಯಲ್ಲಿ ಆಗಿ ಎಲ್ಲರೂ ಅವರವರ ಜಾತಿಗೆ ಸಂಖ್ಯೆಗೆ ಅನುಗುಣವಾಗಿ ಸರ್ಕಾರದ ಮೀಸಲಾತಿ ಫಲಾನುಭವವನ್ನು ಪಡೆಯಬೇಕಾಗಿ ವಿನಂತಿ ಮಾಡಿಕೊಡ್ತಾ, ಈ ಕಾರ್ಯದಲ್ಲಿ ತಮ್ಮೆಲ್ಲರ ಸಹಕಾರ ಬಹಳ ಅತ್ಯಗತ್ಯವಾಗಿದೆ. ಸರ್ಕಾರದ ಜೊತೆ ನಾವೆಲ್ಲರೂ ಕೈ ಜೋಡಿಸಿ ಈ ಒಂದು ಕಾರ್ಯವನ್ನ ಸಕ್ಸಸ್ ಮಾಡೋದ್ರ ಬಗ್ಗೆ ನಾವೆಲ್ಲ ಭಾಗಿಯಾಗೋಣ ಅಂತ ಹೇಳಿ ದಯಮಾಡಿ ತಾವೆಲ್ಲರೂ ಒಂದು ಪ್ರಸಾರ ಮಾಡೋದ್ರ ಮುಖಾಂತರ ಸಹಕಾರ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ನಮಸ್ಕಾರ. ಅವರು ಇದು ಲಾಭ ಪಡ್ಕೊಂಡು ಮುಂದುವರೆದಿದ್ದರು. ಹಾಗೆ ಹಿಂದಿನ ಕಾಲದ ಏನಿತ್ತು ಐಡೆಂಟಿಟಿಗಳ ಬಗ್ಗೆ ಈ 3 ಸಮೀಕ್ಷೆಗಳು ಒಳಗೆ ಸೇರಿಲ್ಲ. ರಾಜ್ಯ ಒಂದೇ ಅಲ್ಲ, ಪ್ರಮುಖವಾಗಿ ಮತ್ತು ಮಕ್ಕಳ ಎಜುಕೇಷನ್ ಏನಿದೆ, ಅವ್ರು ಯಾವ ಹುದ್ದೆಯಲ್ಲಿದ್ದಾರೆ, ಯಾವ ಸ್ಟೇಟಸ್ ಇದೆ ಅನ್ನೋದು ಇದ್ರ ಮೂಲಕ ಸರ್ಕಾರಕ್ಕೆ ಮಾಹಿತಿ ಹೋಗುತ್ತೆ.